ಕೋಲಾರದ RTO ಕಚೇರಿಗೆ ಬಾಂಬ್ ಬಿಟ್ಟಿರುವುದಾಗಿ ಇಮೇಲ್ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಸರಿ ಸರ್, ಸರಿ ಸರ್, ಯಾವುದೇ ಒಂದು ಅಲ್ಲ, ಇದು ಗಾಡಿ ಯಾರ್ದು? ಇದು ಗಾಡಿ ಯಾರ್ದು ಸರ್? ಮಂಜಣ್ಣ, ವೆಹಿಕಲ್ ಯಾರ್ದು? ಓಪನ್ ಮಾಡಬೇಕಾಗಿತ್ತು, ಸ್ವಲ್ಪ ಓಪನ್ ಮಾಡಿಸಿ ಸರ್. ಅದು ಮಾಡ್ತಾ ಇದೀಯಾ? ಒಳಗಡೆ ಹೋಗ್ಬೇಕು. ನೀವು ಒಂದು ನಿಮಿಷ ಒಳಗಡೆ ಇದಾಗ ಒಳಗಡೆ ಸರ್, ಅಲ್ಲಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ.
ಅಲ್ಲೇ ಇರುತ್ತೆ ಗಾಡಿ, ಆಮೇಲೆ 4 ಗಂಟೆ ಮೇಲೆ ಕೊಂಡೋಗಿ ಸ್ವಲ್ಪ ವೇಟ್ ಮಾಡಿ, ನಾನು ಇನ್ನೂ 1 2 ತಾಸು ಅಷ್ಟಿದ್ದೀನಿ. ಸರ್ ಇವತ್ತು 11:15ಗೆ ನಮ್ಮ ಆಫೀಸ್ಗೆ ಒಂದು ಮೇಲ್ ಬಂತು. ಮೇಲಲ್ಲಿ ಇವತ್ತು 2 ಗಂಟೆಗೆ ಆಫೀಸ್ ಕಾಂಪೌಂಡಲ್ಲಿ ಆಫೀಸಲ್ಲಿ 10 ಬಾಂಬ್ ಸ್ಫೋಟ ಆಗುತ್ತೆ ಅಂತ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ. ಅವ್ರ ಕಡೆಯಿಂದ ಬಾಂಬ್ ಸ್ಕ್ವಾಡ್ನ ಕರೆಸಿ ಫುಲ್ಲು ಚೆಕ್ ಮಾಡಿಸ್ತಿದ್ದಾರೆ. ಈಗ 1 ಅವರಿಂದ ಮಾಡ್ತಿದ್ದಾರೆ. ಇಲ್ಲ, ಏನೂ ಸಿಗಲಿಲ್ಲ ಸರ್. ಮಾಹಿತಿ ಬಂತು, ನೆಗ್ಲೆಕ್ಟ್ ಮಾಡೋಂಗಿಲ್ವಲ್ಲ, ಇಂಟಿಮೇಷನ್ ಕೊಟ್ರಿ, ಬಂದು ಚೆಕ್ ಮಾಡ್ತಿದ್ದಾರೆ. ನಮಗೆ ಮೇಲ್ ಮುಖಾಂತರ ಬಂತು, 11:15ಗೆ ಬಂತು. 11:45ಗೆ ಮೇಲ್ ಚೆಕ್ ಮಾಡಿದ್ರಿ, ನೋಡ್ತಿದ್ದಾರೆ ಸರ್. ಗಾಯತ್ರಿ ಶಬಾನಾ @hotmail.com ಅಂತ ಅದರಿಂದ ಮೇಲ್ ನಮ್ಮ ಆಫೀಸ್ ಮೇಲ್ ಐಡಿಗೆ ಬಂತು. ಅಲ್ಲ, ಇವಾಗ ಸದ್ಯಕ್ಕೆ ಯಾರೂ ಇಲ್ಲ ಆಫೀಸಲ್ಲಿ. ಅದೇ ಬಾಂಬ್ ಸ್ಕ್ವಾಡ್ ಚೆಕ್ ಮಾಡ್ತಿದ್ದಾರೆ. ಎಲ್ಲರೂ ಈಚೆ ಕಡೆ ಇದ್ದಾರೆ ಸರ್. ಪಬ್ಲಿಕ್ಕು ನಮ್ಮ ಸ್ಟಾಫ್ ಎಲ್ಲ ಈಚೆ ಇದ್ದಾರೆ ಸರ್. ಎಲ್ಲ ಆಫೀಸ್ ಬಿಲ್ಡಿಂಗ್ ಮಾಡಿದ್ದಾರೆ. ಈಗ ಔಟ್ಸೈಡು ಕಾಂಪೌಂಡಲ್ಲಿ ಚೆಕ್ ಮಾಡ್ತಿದ್ದಾರೆ ಸದ್ಯದ ಮಟ್ಟಿಗೆ ಏನೂ ಇಲ್ಲ ಸರ್. ಹುಸಿ ಬಾಂಬ್ ಕರೆ ಆಗಿರಬಹುದು, ಅವ್ರು ಹೇಳ್ತಾರೆ ಸರ್. ಇನ್ನು ತಪಾಸಣೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅವ್ರು ಸ್ಕ್ವಾಡ್ ಅವ್ರು ಹೇಳ್ತಾರೆ ಇದೆಯಾ ಇಲ್ವಾ ಅಂತ, ಆಗ ಮಾಹಿತಿ ಕೊಡ್ತೀರಿ.